ನನ್ನ ಪುಸ್ತಕದಲ್ಲಿ ಬರ್ತಿದ್ದೀನಿ, ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಹೇಳ್ತಾರೆ. ಆದರೆ ಈ ಕೇಸ್ನಲ್ಲಿ ಈ ಪಬ್ಲಿಕ್ ಮೆಮೊರಿ ಶಾರ್ಟ್ ಅನ್ನೋದು ಅನ್ವಯ ಆಗೋದಿಲ್ಲ. ಜನಗಳು ಪತ್ರಿಕೆಗಳನ್ನು ಓದ್ತಾರೆ, ಪತ್ರಿಕೆಯಲ್ಲಿ ಬರೋದು ನಿಜ ಅಂತ ನಂಬೋದಕ್ಕೆ ಇದು ಸಾಧ್ಯ ಆಗುತ್ತೆ. ಈ ಬ್ರೈನ್ ವಾಷಿಂಗ್ ಒಂದು ವಿಷಯನ ಮೇಲಿನ ಮೇಲೆ ಹೇಳ್ತಾ ಇತ್ತು ಅಂತಂದರೆ ಅದು ನಿಜ ಅಂತ ಹೇಳಿ ಒಪ್ಕೊಳ್ಳುವಂತಹ ಒಂದು ಸಂದರ್ಭ ಸೃಷ್ಟಿಯಾಗತ್ತೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನೀವೊಂದು ಟ್ರಾನ್ಸ್ಫರ್ ಆಗಿ ಹೋದಾಗ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಾಲಿಂಗ್ ಆನ್ ಅಂತ ಹೇಳ್ತಾರೆ. ಒಬ್ಬರನ್ನ ಕಾಲಿಂಗ್ ಆನ್ಗೆ ಅಂತ ಹೋದೆ. ನಾನು ಕೂತ್ಕೊಂಡೆ 2 ಸೆಕೆಂಡ್, ಯು ಮೇ ಗೋ ಅಂದ್ಬಿಟ್ರು. ಇದು ನನಗೆ ನಮ್ಮ ಇಲಾಖೆಯಲ್ಲಿ ಸಿಕ್ಕಿದ ಮರ್ಯಾದೆ. ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನಾನು ಈ ರೀತಿ ಕಂಡ್ರೆ ಅಥವಾ ನನ್ನ ಬಗ್ಗೆ ಈ ಮಟ್ಟದ ತಾಶ್ಚಾರ ಈ ರೀತಿಯಾದ ಅನಿಸಿಕೆ ಬಂದಿತ್ತು ಅಂತಂದರೆ ಸಮಾಜಕ್ಕೆ, ನಾನು ಸಮಾಜದಲ್ಲಿ ಏನು ಕೇಳೋದು ಸರ್, ಒಬ್ಬ ಉನ್ನತ ಅಧಿಕಾರಿ ಆಗಲಿ ಅಥವಾ ಒಬ್ಬ ಸಬಾರ್ಡಿನೇಟ್ ಆಫೀಸರ್ ಆಗಲಿ ಯಾರೂ ನನ್ನನ್ನು ಬಂದು ಭೇಟಿ ಮಾಡೋದಿರಲಿ, ನನಗೆ ಒಂದು ಫೋನ್ ಮಾಡಲಿ, ಅಷ್ಟು ಒಂಟಿ ಆಗಿಬಿಟ್ಟೆ, ನಾನು ಅಷ್ಟು ಬೇಡವಾದನಾಗಿಬಿಟ್ಟೆ. ಇದಕ್ಕೆ ಅಲ್ಲ, ಸ್ವತಃ ನಾನು ನಿಮ್ಮ ವೃತ್ತಿ, ನಿಮ್ಮ ಭವಿಷ್ಯ, ನಿಮ್ಮ ಸಂಸಾರ, ನಿಮ್ಮ ಸಂಸ್ಕೃತಿ, ಅದರ ಮೇಲೆ ತೀವ್ರವಾದಂಥ ಒಂದು ದಾಳಿ ನಡೆಯಿತು ಇಲ್ಲಿ. ನಿಮಗೆ ನ್ಯಾಯ ಕೊಡೋದ್ರ ಬಗ್ಗೆ, ನ್ಯಾಯ ಹುಡುಕೋದ್ರ ಬಗ್ಗೆ ಯಾವ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳು ಪ್ರಯತ್ನ ಮಾಡಿಲ್ಲ. ನಾನು ಈ ನ್ಯಾಯ ದೇವತೆ ಅದು ಓದಿದೆ ನಾನು. ಹೌದು, ಇದರಲ್ಲಿ ನಿಮಗೆ ನ್ಯಾಯ ದೇವತೆಯ ಒಂದು ಲೈನ್ ಡ್ರಾಯಿಂಗ್ ಇದೆ. ಇದರಲ್ಲಿ ಐ ಆಮ್ ಆಸ್ಕಿಂಗ್ ಫಾರ್ ಜಸ್ಟಿಸ್. ನಾನು ಹೇಳೋದು, ಈಗ ನೋಡಿ, ನಾನು ನನ್ನ ಮೇಲೆ ಅಷ್ಟೊಂದು ಆಪಾದನೆಗಳನ್ನ ಮಾಡಿದ್ರು, ನಾನು ಅಲ್ಲಿಗೆ ನವೆಂಬರ್ 3ನೇ ತಾರೀಕಾಗಲಿ ನವೆಂಬರ್ 4ನೇ ತಾರೀಕಾಗಲಿ ನಾನು ಮನೆಯಿಂದ ಹೋಗಲಿಲ್ಲ. ನನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ಬರೆದದ್ದು ಇನ್ನೊಂದೇ ಒಂದೇ ಒಂದು ಆರ್ಟಿಕಲ್ ಅಂತಂದರೆ, ಪಾರ್ವತಿ ಮೆನನ್ ಅನ್ನೋರು ಫ್ರಂಟ್ ಲೈನ್ನಲ್ಲಿ ದ ಸ್ಕ್ಯಾಂಡಲ್ ದಟ್ ವಾಸಂಟ್ ಅನ್ನೋ ಒಂದು ಆರ್ಟಿಕಲ್ನ ಬರ್ತಿದ್ದಾರೆ. ಅದನ್ನೂ ಸಹ ನನ್ನ ಪುಸ್ತಕದಲ್ಲಿ ಅದರಲ್ಲಿ ಏನು ಬರೆದ್ರು ಅವರು? ಅದರಲ್ಲಿ ಹೇಳಿದರು, ಇಂತಿಂಥ ಇಶ್ಯೂಗಳಿದ್ದಾವೆ, ಇದಾಗಿರೋದ್ರಿಂದ ನಮ್ಮ ದೇಶದಲ್ಲಿ ನಮ್ಮ ಯಾವ ಜರ್ನಲಿಸ್ಟಿಕ್ ನಾರ್ಮ್ಸ್ ಸ್ಟ್ಯಾಂಡರ್ಡ್ಗಳಿದ್ದಾವೆ ಅಂತ ಹೇಳ್ತೀವಿ, ಅದಕ್ಕೆ ಇದು ಕೆಟ್ಟ ಹೆಸರು ತಂದಿದೆ. ನಮಗೆ ಒಂದು ಈಗ ಇದರಿಂದ ನಮ್ಮಲ್ಲೇ ಒಂದು ಇಂಟ್ರಾಸ್ಪೆಕ್ಷನ್ ಆಗಬೇಕು ಅನ್ನೋ ಒಂದು ಆತ್ಮಾವಲೋಕನ ಆಗಬೇಕು ಅನ್ನೋ ಮಾತನ್ನ ಪಾರ್ವತಿ ಮೆನನ್ ಅದರಲ್ಲಿ. ಯಾಕೆಂತಂದ್ರೆ ಈಗ ನೋಡಿ, ಪತ್ರಿಕೆಗಳು ಸಾಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯ ಸಂವಿಧಾನ ಅಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಭಾವಿಸ್ತೇವೆ. ನೀವು ಅದನ್ನು ಹುಡುಗಾಟಿಗೆ ಮಾಡೋ ಹಾಗಿಲ್ಲ. ನಾನು ಹೇಳೋದು, ಒಬ್ಬ ಪ್ರತಿಷ್ಠಿತವಾಗಿ ಕೆಲಸ ಮಾಡಿದಂಥ ಒಬ್ಬ ಪೊಲೀಸ್ ಆಫೀಸರು, ಇನ್ನು ಹೈಕೋರ್ಟಿನ 3 ಜಡ್ಜಿಗಳು, ನೀವು ಹೇಳಿದಾಗೆ ಅಲ್ಲಿ ಅವರ ಫೋಟೋ ವಿತ್ ನೇಮ್ ಬಂದಿದೆ. ಜಡ್ಜಿಗಳ ಮೇಲೆ ಈ ಥರದ ಆರೋಪ ಬಂದಾಗಲೂ ಕೂಡ ಈ ಕೇಸು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಅವರು ನೀವು ಮೂಲ ದಾಖಲೆಯನ್ನು ಕೊಡಿ ಅಂತ ಹೇಳಿದಾಗ ಮೊದಲು 4 ವಾರ, ಆಮೇಲೆ 6 ತಿಂಗಳು, ಆ ನಂತರ ಅದನ್ನು ಕೋಲ್ಡ್ ಆಫ್ ಮಾಡ್ತೇವೆ, ಅದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ರು. ಅದು ನಾನು ಈ ವಿಷಯದಲ್ಲಿ ಬೇರೆ ಒಂದು ಕೆಲವು ಲೀಗಲ್ ಪ್ರಶ್ನೆಗಳನ್ನ ನಾನು ಏನು ಕೇಳ್ತೇನೆ ಎತ್ತಿದ್ದೇನೆ. ಏನಪ್ಪ ಅಂತಂದರೆ, ನನ್ನ ಪುಸ್ತಕದಲ್ಲಿ ಬರ್ತಿದ್ದೇನೆ ನಾನು ಡೀಟೇಲ್ ಆಗಿ. ನಮ್ಮಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ವಿ ಗೋ ಬೈ ಪ್ರೀಸಿಡೆಂಟ್ಸ್, ಅಂದರೆ ಹಿಂದೆ ಈ ರೀತಿಯಾದಂತಹ ಘಟನೆ ನಡೆದಿದ್ರೆ, ಈ ರೀತಿಯಾದಂತಹ ಕೇಸ್ ಬಂದಿತ್ತು ಅಂತಂದರೆ ಅದನ್ನು ಹೇಗೆ ತೀರ್ಮಾನ ಮಾಡಲಾಯಿತು, ಹೇಗೆ ಅದನ್ನ ಟ್ರಯಲ್ ಮಾಡಲಾಯಿತು ಅನ್ನೋದನ್ನ ಒಂದು ಪ್ರೀಸಿಡೆಂಟ್ ಅಂತ ಹೇಳ್ತಾರೆ. ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಅವರೇ ಪಾಲಿಸ್ಕೊಂಡು ಬಂದಿರುವಂಥ ಸಂಪ್ರದಾಯ ಏನಪ್ಪ ಅಂತಂದರೆ, ಕೋರ್ಟ್ ಮುಂದೆ ಒಂದು ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಬಂತು ಅಂತಂದರೆ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಇದೆ. ಅಂದರೆ 5 ಜಡ್ಜಸ್ ಇರುವಂತಹ ಇದು ಸಾಂವಿಧಾನಿಕ ಪೀಠ. ಕಾನ್ಸ್ಟಿಟ್ಯೂಷನ್ ಬೆಂಚ್ ಬಂದಾಗ ಅದರಲ್ಲಿ ಏನಾದ್ರೂ ಒಂದು ರೂಲಿಂಗ್ ಬಂತು ಅಂತಂದರೆ ದಟ್ ರೂಲಿಂಗ್ ಬಿಕಮ್ಸ್ ಬೈಂಡಿಂಗ್
on subsequent cases that come up before the Supreme Court ಅಂತ ಇದೆ. ಸುಪ್ರೀಂ ಕೋರ್ಟ್ ಈ ಕಾನ್ಸ್ಟಿಟ್ಯೂಷನ್ ಬೆಂಚ್ನಲ್ಲಿ ಸುಮಾರು ಕೇಸ್ಗಳಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಅದರಲ್ಲಿ ಇದ್ದಾರೆ. ಉದಾಹರಣೆಗೆ ಮಿಸ್ಟರ್ ಹಿದಾಯತುಲ್ಲಾ ಇದ್ದಾರೆ ಅವರು. ನಾನು 1954ನೇ ಇಸ್ವಿಯಿಂದ ಇಲ್ಲಿವರೆಗೂ ಈ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬಂದಿರೋ ಅಂತಹ ಕೇಸ್ಗಳನ್ನು ನನ್ನ ಪುಸ್ತಕದಲ್ಲೆಲ್ಲನೂ ಬರೆದು ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಈ ಥರ ಅದರಲ್ಲಿ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಅಂತಂದರೆ, ದಿ ಆಪ್ಷನ್ ಬಿಫೋರ್ ದ ಕೋರ್ಟ್ ಈಸ್ ಐದರ್ ಅಪಾಲಜಿ ಆರ್ ಪನಿಷ್ಮೆಂಟ್. ಎರಡೇ ಅವ್ರು ಹೇಳಿದ್ದಾರೆ. ಅಪಾಲಜಿ ಅಂತಂದ್ರೆ ಏನು? ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಫೈನ್ಡ್ ಅಪಾಲಜಿ. ಯಾತಕ್ಕೆ, ವಾಟ್ ಡಸ್ ಅಪಾಲಜಿ ಇಂಡಿಕೇಟ್ ಅಂತ ಹೇಳಿಬಿಟ್ಟು ಅದಕ್ಕೆ ಅಪಾಲಜಿ ಆರ್ ಪನಿಷ್ಮೆಂಟ್ನ ಬಿಟ್ಟರೆ ಇನ್ನು ಬೇರೆ ಮಾರ್ಗ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೇಸ್ನಲ್ಲಿ ಇಲ್ಲ ಅನ್ನುವ ಮಾತನ್ನು ನಮ್ಮ ಈ 1954ನೇ ಇಸ್ವಿಯಿಂದ ಇಲ್ಲಿವರೆಗೆ ಬಂದಿರುವಂತಹ 20 ಕೇಸ್ಗಳನ್ನು ವಿವರಗಳನ್ನು ನೀವು ಪುಸ್ತಕದಲ್ಲಿ ಕೊಟ್ಟಿದ್ದೀರಿ. ಕೊಟ್ಟು ಈಗ ಇದರಲ್ಲಿ ಯಾವುದೂ ಆಗಲಿಲ್ವಲ್ಲ? ಅದು ಈ ಕೇಸ್ನಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ತಾವೇ ಎಸ್ಟಾಬ್ಲಿಷ್ ಮಾಡಿದ ಕನ್ವೆನ್ಷನನ್ನು ಬಿಟ್ಬಿಟ್ಟು, ಸಂಪ್ರದಾಯನ ಬಿಟ್ಟು, ಇದಕ್ಕೆ ಕ್ವಾಯ್ಟಸ್ನ ತಗೊಂಡಿದ್ದಕ್ಕೆ ಏನು ಕಾರಣ ಇರಬಹುದು ನಾನು ಹೇಳಿದ್ದೀನಿ. ದಿ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ಇಟ್ಸ್ ವಿಸ್ಡಮ್ ಹ್ಯಾಸ್ ಡಿಸೈಡೆಡ್ ಆನ್ ಎ ಡಿಫ್ರೆಂಟ್ ಮೋಡ್ ಆಫ್ ಡಿಸ್ಪೋಸಲ್ ಅಂತ ನಾನು ಬರ್ತಿದ್ದೀನಿ. ಯಾಕೆಂತಂದರೆ ಈಗ ನೀವೇ ಹೇಳಿದ್ದು ಮೂಲ ದಾಖಲೆಯನ್ನು ಒದಗಿಸಬೇಕು ಅಂತ. ಒದಗಿಸದೆ ಇದ್ದಾಗ ಅದನ್ನ ಅಲ್ಲಿಗೆ ಕೇಸನ್ನು ಮುಗಿಸ ನಾನು ಕೇಳೋಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆನ ನಾನು ಕೇಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟವರು, ಬೇರೆ ಇದ್ರ ಬಗ್ಗೆ ಆಸಕ್ತಿ ಇರೋವಂಥವರು ಈ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕಾಗತ್ತೆ. ಅದು ಸುಪ್ರೀಂ ಕೋರ್ಟ್. ಬಟ್ ಒಂದು ಚರಿತ್ರೆ ಆಯಿತು ಏನು ಅಂತಂದರೆ, ಎರಡು ರೀತಿಯಿಂದ ಇದನ್ನು ಗಮನಿಸಿದರೆ, ಒಂದು, ನಿಮಗೆ ಇದನ್ನ ಇಡೀದಾಗಿ ತನಿಖೆ ಮಾಡಿದಾಗಲೂ ನಿಮಗೆ ಸತ್ಯದ ಒಂದೇ ಒಂದು ಅಂಶವನ್ನು ನಿಮಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಅಲ್ಲ, ನಿಮಗೆ ಅಂತ ನಾನು ಹೇಳ್ತಾ ಇರೋದು ಕೋರ್ಟಿಗಾಗ್ಬೋದು ಅಥವಾ ನ್ಯಾಯಾಲಯಕ್ಕಾಗ್ಬೋದು, ನ್ಯಾಯಾಂಗದ ವ್ಯವಸ್ಥೆಗಾಗ್ಬೋದು. ಅದಕ್ಕೆ ಸುಪ್ರೀಂ ಕೋರ್ಟ್ ಮಾಡಿದಂಥ ಒಂದು ತನಿಖಾ ವ್ಯವಸ್ಥೆಯೇ ಬಂತು, ಅದು ಬಂದದ್ದು ಏನು ಬರೀತು ಅನ್ನೋದನ್ನು ನೀವು ದಾಖಲೆ ಮಾಡಿದ್ದೀರಿ, ಆಯಿತಾ? ಇದರಲ್ಲಿ ಯಾವುದೇ ಇನೋಸೆಂಟ್, ಜಡ್ಜಸ್ ಆರ್ ಇನೋಸೆಂಟ್ ಅಂತ ಬಂತು ಅಂತಂದ್ರಿ. ಆಮೇಲೆ ಜಡ್ಜ್ಗಳ ಮೇಲೆ ಬಂದಂಥ ಆರೋಪ, ಇದು ನ್ಯಾಯಾಧೀಶರ ಮೇಲೆ ಬಂದಂಥ ಆರೋಪ, ಅದು ಕಡಿಮೆ ಆರೋಪ ಅಲ್ಲ. ಅದರಲ್ಲೂ ಏನೇನೆಲ್ಲ ಇತ್ತು, ಅದರಲ್ಲಿ ಪ್ರಮೋಷನ್ಗಾಗಿ ಅಲ್ಲಿ ಅವರ ನ್ಯಾಯಾಂಗ ವ್ಯವಸ್ಥೆಯ ಹೆಣ್ಮಕ್ಳನ್ನೇ ಬಳಸ್ಕೊಂಡ್ರು ಅಂತ ಕೂಡ ಬಂದಿತ್ತು. ಅದರಲ್ಲಿ ನಾನು ಓದಿದ್ದೇನೆ ಅದನ್ನು. ಹಾಗಿದ್ದಾಗ ಇಂಥ ಗಂಭೀರವಾದಂಥ ಒಂದು ಆರೋಪ ಬಂದಾಗಲೂ ಕೂಡ ಅದನ್ನು ಇಷ್ಟು ಸುಲಭವಾಗಿ ಅದನ್ನು ಕೈ ಬಿಡ್ತಾರೆ ಅಥವಾ ಅದನ್ನು ಅಲ್ಲಿಗೆ ಮುಗಿಸ್ತಾರೆ ಅಂತ ಆದರೆ, ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ಇಷ್ಟೊಂದೆಲ್ಲ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ಯಾರು ಕಾರಣ, ಯಾತಕ್ಕೋಸ್ಕರ ಈ ರೀತಿ ಆಯ್ತು ಅನ್ನೋದನ್ನು. ಹೌದು, ಯಾಕೆ ಅದು ಈ ಪ್ರಶ್ನೆ ಈಗಲೂ ಪ್ರಸ್ತುತ. ಅದನ್ನ ಪ್ರೋಬ್ ಮಾಡ್ತಾರೆ. ಅದರಿಂದ ಇಷ್ಟೆಲ್ಲ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋ ಒಂದು ಅಂಶ ಹೊರಗಡೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಬರಲಿಲ್ಲ. ನನಗೆ ತುಂಬ, ನೀವು ಹೇಳಿದ್ರಲ್ಲ, ನಿಮಗೆ ನಿಮ್ಮ ಹೆಸರು ಬಂತು ಅಂತ. ನಾನು ಪುಸ್ತಕದಲ್ಲಿ ಬರ್ತಿದ್ದೀನಿ, ಪಬ್ಲಿಕ್ ಮೆಮರಿ ಶಾರ್ಟ್ ಅಂತ ಹೇಳ್ತಾರೆ. ಆದರೆ ಈ ಕೇಸ್ನಲ್ಲಿ ಈ ಪಬ್ಲಿಕ್ ಮೆಮರಿ ಶಾರ್ಟ್ ಅನ್ನೋದು ಅನ್ವಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಕಳೆದ ಅಕ್ಟೋಬರ್ 10ನೇ ತಾರೀಕು ನಾನು ಅಮೆರಿಕ ಹೊರಟೆ. ಅದಕ್ಕೆ ಒಂದು ವಾರ ಮೊದಲು ನನ್ನ ಒಬ್ಬರು ಸ್ನೇಹಿತರು, ಒಬ್ಬರು ಅಧಿಕಾರಿ, ಪೊಲೀಸ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನಮ್ಮ ಮನೆಗೆ ಬಂದಿದ್ದರು. ಅವ್ರಿಗೊಂದು ಫೋನ್ ಬಂತು. ಅವ್ರಿಗೆ ಆ ಫೋನ್ನಲ್ಲಿ ಅವರು ಮಾತನಾಡ್ತಾ, ನಮ್ಮ ಸೀನಿಯರ್ ಆಫೀಸರ್ ಚಂದ್ರಶೇಖರ್ ಅವ್ರ ಮನೆಯಲ್ಲಿ ಇದ್ದೀನಿ, ಆಮೇಲೆ ನಾನು ಮಾತನಾಡ್ತೀನಿ ಅಂತ. ಅದಕ್ಕೆ ಅವ್ರೇನು ಉತ್ತರ ಗೊತ್ತಾ? ಚಂದ್ರಶೇಖರ್ ರೋಸ್ಟ್ ಕೇಸ್ನಲ್ಲಿ ಅನಾವಶ್ಯಕವಾಗಿ ಸಿಕ್ಕಾಕೊಂಡಿದ್ರಲ್ಲ ಅವರ ಅಂತ ಅವ್ರು ಹೇಳಿದ್ದು ನನಗೆ ಸುಲಭವಾಗಿ ನನ್ನ ಮನೆಯಲ್ಲಿ ಕೇಳಿಸ್ತಾ ಇತ್ತು. ಇದು ಅಕ್ಟೋಬರ್ 2024. ಅಲ್ಲ ಸರ್, ಇದರಲ್ಲಿ ಈಗ ಕಣ್ಣಿಗೆ ಕಾಣ್ತದೆ ಇದು ಏನು ಅಂದರೆ, ನ್ಯಾಯಾಂಗ ವ್ಯವಸ್ಥೆಯೇ ಇದರಲ್ಲಿ ಆಪಾದನೆಗೆ ಒಳಗಾದದ್ದು. ಸಾರ್ವಜನಿಕರ ಮನಸ್ಸಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಹಾಗಾದರೆ ಯಾವ ನಂಬಿಕೆ ಇರಬೇಕು? ಈಗ ಅದೇ ನ್ಯಾಯಾಂಗ ವ್ಯವಸ್ಥೆ ಪತ್ರಿಕಾಕರ್ತರನ್ನ, ದೊಡ್ಡ ದೊಡ್ಡ ಪತ್ರಿಕೆಯವರು ಇರ್ಬೋದು, ಇನ್ನೊಂದಿರ್ಬೋದು, ಯಾರೇ ಇರ್ಬೋದು, 11 ಜನರ ಮೇಲೆ ಒಂದು ಕ್ಷಮಾಪಣೆಯನ್ನು ಕೇಳಿಸ್ದೇನೆ
ಪನಿಷ್ಮೆಂಟ್ ಹಾಳಾಗೋಗ್ಲಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಕ್ರಿಮಿನಲ್ ಕಂಟೆಂಪ್ಟ್ ಕೇಸ್ನಲ್ಲಿ ಕೋರ್ಟ್ ಮುಂದೆ ಇರೋದು ಎರಡೇ ಎರಡು ಆಪ್ಷನ್, ಒಂದು ಕ್ಷಮಾಪಣೆ ಕೇಳಬೇಕು, ಅಪಾಲಜಿ ಆರ್ ಪನಿಷ್ಮೆಂಟ್ ಹಾ. ಅಂತ ಮಾತ್ರ. ಇಲ್ಲಿ ಶಿಕ್ಷೆನೂ ಆಗ್ಲಿಲ್ಲ, ಕ್ಷಮಾಪಣೆಯನ್ನು ಕೇಳಿಸಿಲ್ಲ. ನಾನು ಏನು ಹೇಳಿ, ನಾ ಹೇಳಿದ್ನಲ್ಲ, ಅಲ್ಲ ಕೊನೆಗೂ ನಿಮ್ಗೆ the ಒಂದು honorable Supreme Court has decided on a different mode of disposal ಅಂತ ಮಾತ್ರ ಹೇಳಿದ್ದೀನಿ. ಅದನ್ನು ಬಿಟ್ಟು ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಪುಸ್ತಕದಲ್ಲಿ ಒಂದು ಆನೆಕ್ಸರ್ ನಾನು ಕೊಟ್ಟಿದ್ದೀನಿ. ಆನೆಕ್ಸರ್ನಲ್ಲಿ ಯುನೆಸ್ಕೋ ಇತ್ತೀಚಿನ ದಿನಗಳಲ್ಲಿ ಫೇಕ್ ನ್ಯೂಸ್ ಅನ್ನೋದು ಒಂದು ಎಷ್ಟು ದೊಡ್ಡ ನ್ಯೂಸೆನ್ಸ್ ಆಗಿಬಿಟ್ಟಿದೆ, ಇದನ್ನು ನಮಗೆ ಜರ್ನಲಿಸ್ಟಿಕ್ ಫೀಲ್ಡ್ನಲ್ಲಿ ನಾವು ಏನು ಡಾಕ್ಯುಮೆಂಟ್ನ ತಯಾರು ಮಾಡ್ತಿದ್ದೀವಿ ಇದನ್ನು ಒಂದು ಟ್ರೈನಿಂಗ್ ಮೆಟೀರಿಯಲ್ ಆಗಿ ಉಪಯೋಗಿಸ್ಕೋಬೇಕು ಅನ್ನುವ ಮಾತನ್ನು ಹೇಳಿ ಅವರು ಒಂದು ಡಾಕ್ಯುಮೆಂಟ್ನ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟದ್ದನ್ನು ನಾನು ಈ ಆನೆಕ್ಸರ್ನ ಮೊದಲನೇ ಭಾಗದಲ್ಲಿ ತೊಗೊಂಡಿದ್ದೀನಿ. ಇದಾದಮೇಲಿಂದ ನಮ್ಮ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ ಈ ವಿಷಯದಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ಬರೆದಿದ್ದೀನಿ ನಾನು. ಏನ್ ಹೇಳುತ್ತೆ ಅದ್ರ ಜೊತೆಗೆ ಅದೇ ಈ ಫೇಕ್ ನ್ಯೂಸ್ ಗೊತ್ತಾಯ್ತು. ಇದರಲ್ಲಿ ಏನಾದರೂ ಪಬ್ಲಿಷ್ ಮಾಡೋಕೆ ಮುಂಚೆ ಒಬ್ಬ ಜವಾಬ್ದಾರಿಗಳೇನು ಅಂತ ಅದರಲ್ಲಿ ಹೇಳಿದೆ. ಮತ್ತೆ ಸುಮಾರು 112 ಪೇಜಿನ ಕೋಡ್ ಆಫ್ ಕಾಂಡಕ್ಟ್ ಫಾರ್ ಪ್ರೆಸ್ಮನ್ ಇದೆ. ಅದರಲ್ಲೂ ಇದಕ್ಕೆ ಸಂಬಂಧಪಟ್ಟಂತ ಇದೆ ಮಾಹಿತಿಯನ್ನ ಫ್ಯಾಕ್ಚುಯಲ್ ಎರರ್ ಆಗಬಾರದು ಅನ್ನೋದು ಮೂಲಭೂತ ಕಾಳಜಿ ಅಂತ ಹೇಳಿ ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂತ ಹೇಳುವಂತ ಒಂದು ಭಾಷೆ ಇದೆ ನಮ್ಮಲ್ಲಿ. ಅದನ್ನ ನಾನು ಈ ಆನೆಕ್ಸರ್ನಲ್ಲಿ ಸೇರಿಸಿ ಇದನ್ನು ಯಾರಿಗಾದ್ರೂ ಸಂಬಂಧಪಟ್ಟವ್ರು ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಬರಬಾರ್ದು. ಯಾಕೆಂತಂದರೆ ಜನಗಳು ಪತ್ರಿಕೆಗಳನ್ನು ಓದ್ತಾರೆ, ಪತ್ರಿಕೆಯಲ್ಲಿ ಬರೋದು ನಿಜ ಅಂತ ನಂಬೋದಕ್ಕೆ ಇದು ಸಾಧ್ಯ ಆಗುತ್ತೆ. ನಾನು ಇದರಲ್ಲಿ ಇನಿಷಿಯಲಾಗಿ ನಾನು ಹೇಳಿದ್ದೀನಿ, ಜಾರ್ಜ್ ಆರ್ವೆಲ್ ಅಂತ ಒಬ್ಬ ರೈಟರ್ ಇದ್ದಾನೆ. ಅವನದು 1984 ಅನ್ನೋ ಒಂದು ಪುಸ್ತಕದಲ್ಲಿ ಅವರಲ್ಲಿ ಈ ಬ್ರೈನ್ ವಾಷಿಂಗ್ ಒಂದು ವಿಷಯನ ನಾವು ಮೇಲಿಂದ ಮೇಲೆ ಹೇಳ್ತಾ ಇತ್ತು ಅಂತಂದರೆ ಅದು ನಿಜ ಅಂತ ಹೇಳಿ ಒಪ್ಕೊಳ್ಳುವಂತಹ ಒಂದು ಸಂದರ್ಭ ಸೃಷ್ಟಿಯಾಗತ್ತೆ ಅನ್ನೋದನ್ನ. ಆಮೇಲೆ ಸರ್ ಒಂದು ನೆನಪಿಡಿ, ನಾನು ಆಗ ಬಹಳ ಉಜ್ವಲವಾದಂಥ ಪತ್ರಿಕೋದ್ಯಮದ ಬ್ಯುಸಿ ಇದ್ದ ಕಾಲ ಅದು. ಆ ಹೊತ್ತಿನಲ್ಲಿ ಇದು ಏನು ನಡೆದಿತ್ತಲ್ಲ ರೋಸ್ಟಿನ ಪ್ರಕರಣ, 100ಕ್ಕೆ 100 ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಲಘುವಾಗಿ, ಅಶ್ಲೀಲವಾಗಿ ಮತ್ತು ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಆಹಾರವಾದಂಥ ಒಂದು ಪ್ರಕರಣ ಇದು. ಇದು ದಿಗ್ಭ್ರಾಂತಿ ಹುಟ್ಟಿಸಿದ ಪ್ರಕರಣ. ಯಾರೂ ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನ್ಯಾಯಾಂಗದಲ್ಲಿ ಎಲ್ಲೋ ಅಲ್ಲಾಗ ಹಂಗಂತೆ ಹಿಂಗಂತೆ ಬ್ರೈಬ್ ಅಂತೆ ಅದಂತೆ ಇದಂತೆ ಅದು ಮಾಮೂಲಿ. ಆದರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ಘಟನೆಯನ್ನು ಕೊನೆಗೂ ಸ್ವತಃ ನ್ಯಾಯಾಂಗದ ಉಚ್ಚ ವ್ಯವಸ್ಥೆ ಈ ಮಟ್ಟಕ್ಕೆ ಅದನ್ನು ಒಂದು ಕೊನೆಗಾಡಿಸ್ತದೆ ಅಂತಾದರೆ ಇದಕ್ಕೆ ನನಗೆ ನೋ ಕಾಮೆಂಟ್ಸ್ ಫ್ರಮ್ ಮೀ. ಇದಕ್ಕೆ ಏನು ಹೇಳಬೇಕು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ನಾನು ಹೇಳಿದ್ದೀನಿ ಇದರಲ್ಲಿ ಒಂದು ದ ಹೋಲ್ ಪ್ರಾಸೆಸ್ ವಾಸ್ ಎ ಪಾರ್ಟ್ ಆಫ್ ಎ ಜುಡಿಷಿಯಲ್ ಪ್ರಾಸೆಸ್. ಒಂದು ಜುಡಿಷಿಯಲ್ ಪ್ರನೌನ್ಸ್ಮೆಂಟ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ರೆಸ್ಟೆಡ್ ದಿಸ್ ಕೇಸ್ ಇನ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಅನ್ನೋದನ್ನು ಇದರಲ್ಲಿ ಬಂದು ಆ ರೀತಿ ಆಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಡಿಪಾರ್ಟ್ಮೆಂಟು ನಿಮ್ಮ ಕೈ ಬಿಟ್ಟಿತ್ತು. ನಾನು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನೀವೊಂದು ಟ್ರಾನ್ಸ್ಫರ್ ಆಗಿ ಹೋದಾಗ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಾಲಿಂಗ್ ಆನ್ ಅಂತ ಹೇಳ್ತಾರೆ. ಒಬ್ಬರನ್ನ ಕಾಲಿಂಗ್ ಆನ್ಗೆ ಅಂತ ಹೋದೆ. ನಾನು ಕೂತ್ಕೊಂಡೆ, 2 ಸೆಕೆಂಡ್ ಯು ಮೇ ಗೋ ಅಂದ್ಬಿಟ್ರು. ಇದು ನನಗೆ ನಮ್ಮ ಇಲಾಖೆಯಲ್ಲಿ ಸಿಕ್ಕಿದ ಮರ್ಯಾದೆ. ಅಂದರೆ ಸತ್ಯಾಸತ್ಯತೆ ಯೋಚನೆ ಮಾಡಬೇಕು ಅಂತ 2 ಸೆಕೆಂಡಿಗೆ ಯು ಮೇ ಗೋ. ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನಾನು ಈ ರೀತಿ ಕಂಡ್ರೆ ಅಥವಾ ನನ್ನ ಬಗ್ಗೆ ಈ ಮಟ್ಟದ ತಾಶ್ಚಾರ ಈ ರೀತಿಯಾದ ಅನಿಸಿಕೆ ಬಂದಿತ್ತು ಅಂತಂದರೆ ಸಮಾಜಕ್ಕೆ ನಾನು ಸಮಾಜದಲ್ಲಿ ಏನು ಕೇಳೋಕ್ಕೆ ಸಾಧ್ಯ. ಮತ್ತು ನಾನು ಈ 100 ದಿವಸ ಅಂತ ಹೇಳಿದ್ನಲ್ಲ, ನಾನು ಬೆಂಗಳೂರಿನಲ್ಲಿ ಮೈಸೂರನ್ನ ಬಿಟ್ಟು ಬಂದ 100 ದಿವಸ 3.5 ತಿಂಗಳು
ಅದು ಆ ಸಮಯದಲ್ಲಿ ನನಗೆ ನಮ್ಮ ಉನ್ನತ ಅಧಿಕಾರಿಗಳಾಗಲಿ ಅಥವಾ ನನ್ನ ಜೊತೆ ಇದ್ದ ಕೆಳಮಟ್ಟದ ಅಧಿಕಾರಿಗಳಾಗಲಿ ಒಬ್ಬರಿಂದ ಒಂದು ದಿವಸ ಒಂದು ಫೋನ್ ಕಾಲ್ ಬರಲಿಲ್ಲ. 100 ದಿವಸ ಒಬ್ಬರಿಂದ ಒಂದು ನೀನೇನಪ್ಪ ಹೆಂಗಿದ್ಯಾ ಏನು ಸಮಾಚಾರ. ಅಂದ್ರೆ ಎಲ್ಲರೂ ಅವ್ರು ನೀವು ಮಾಡಿದ್ದು ಹೌದು ಅಂತ ನಂಬಿದ್ರಾಗ? ನನಗೇನು ಹೇಳಿ, ನಾನು ನಿಮಗೆ ನಾನು ಬೇಡವಾದನಾಗ್ಬಿಟ್ಟೆ ಅಷ್ಟೇ. ನನ್ನ ಜೊತೆ ಯಾವುದೇ ರೀತಿಯಾದ ಸಂಪರ್ಕ ಇತ್ತು ಅಂತಂದ್ರೆ ಅದನ್ನ ಅದಕ್ಕೆ ಏನು ಬಣ್ಣ ಹಚ್ಚಿ ಅದಕ್ಕೆ ಏನು ಬರುತ್ತೋ ಅನ್ನೋ ಹೆದರಿಕೆ ಇತ್ತು ಅನ್ನೋ ಗೊತ್ತಿಲ್ಲ. ಒಬ್ಬ ಉನ್ನತ ಅಧಿಕಾರಿ ಆಗಲಿ ಅಥವಾ ಒಬ್ಬ ಸಬಾರ್ಡಿನೇಟ್ ಆಫೀಸರ್ ಆಗಲಿ ಯಾರೂ ನನ್ನನ್ನು ಬಂದು ಭೇಟಿ ಮಾಡೋದಿರಲಿ, ನನಗೆ ಒಂದು ಫೋನ್ ಮಾಡಲಿಲ್ಲ. ಅಷ್ಟು ಒಂಟಿ ಆಗಿಬಿಟ್ಟೆ ನಾನು, ಅಷ್ಟು ಬೇಡವಾದನಾಗ್ಬಿಟ್ಟೆ ನಾನು. ಇಂಥ ಒಂದು ಪ್ರಕರಣದಲ್ಲಿ ನಿಮ್ಮ ಮೇಲೆ ಆ ಟಾರ್ಗೆಟ್ ಮಾಡಿದ್ರ ಉದ್ದೇಶ ಅಥವಾ ಯಾಕೆ ಆಯ್ತಿದು ಅಂತ ಇನ್ನೂವರೆಗೂ ನಿಮ್ಗೆ ಅರ್ಥ ಆಗಲಿಲ್ಲ? ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಇದು ಆಕ್ಸಿಡೆಂಟ್ಲಿ ಹಾಗಾದ್ರೆ ನನಗೆ ಗೊತ್ತಿಲ್ಲ. ನನಗೆ ನಾನು ಈ ಪ್ರಕರಣ ರೂಸ್ಟಲ್ಲಿ ನಡೆದೇ ಇಲ್ಲ ಅಂತ ಹೇಳ್ತೀರಾ ನೀವು? ಈ ಪ್ರಕರಣ ರೂಸ್ನಲ್ಲಿ ನಡೆದಿಲ್ಲ. ಮೈಸೂರಿನಲ್ಲಿ ಹೇಳಿದ್ನಲ್ಲ, ಎಲ್ಲೂ ನಡೆದಿಲ್ಲ. ಅಂದ್ರೆ ಎಲ್ಲಂದ್ರೆ ಮೈಸೂರಿನ ವಾತಾವರಣದ ಯಾವುದೇ ನೀವು ಅಲ್ಲಿದ್ದಾಗ, ನಾನು ಮೈಸೂರು ಕಮಿಷನರ್ ಜ್ಯೂರಿಸ್ಡಿಕ್ಷನ್ ಇದ್ದಾಗ ಈ ರೀತಿಯಾದಂತಹ ಪ್ರಕರಣ ನಡೆದಿಲ್ಲ. 3 ನವೆಂಬರ್ 4 ನವೆಂಬರ್ ಅಥವಾ 30 ದಿವಸ ಹಿಂದೆ ನನ್ನ ವಿಚಾರಣೆ ಈ ಪೀರಿಯಡ್ ಮಾತ್ರ ಸೀಮಿತವಾಗಿದೆ. ಅಂದ್ರೆ ಅಕ್ಟೋಬರ್ ವರೆಗೆ ಹೇಳ್ತೀರಿ ನೀವು? ಇದರಲ್ಲಿ ಈ ರೀತಿಯಾದಂತಹ ಘಟನೆ ಮೈಸೂರಿನಲ್ಲಿ ನಡೆದಿಲ್ಲ. ಮತ್ತೆ ಇದು ಹೇಗೆ ಅಂದ್ರೆ ಇದು ಕಪೋಲ ಕಲ್ಪಿತ ಹಾಗಾದ್ರೆ? ನಾನೇನು ಹೇಳಿ, ಆದ್ರೆ ಯಾರೊಬ್ರು ಹೇಳಿದ್ದಾರೆ, ಊಹೆಯಿಂದ ಎಲ್ಲರೂ ಬರೆದ್ರು, ಒಬ್ರು ಬರೆದ್ರು ಅಂತ ಎಲ್ಲರೂ ಬರೆದ್ರು. ನನಗೆ ಇದನ್ನ ಯಾರು ಬರೆದ್ರು ಅನ್ನೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಯಾವ ರೀತಿಯಾದಂತಹ ತನಿಖೆ ಮಾಡ್ಬೋದು ಎಲ್ಲನೂ ಮಾಡಿದ್ದೀನಿ. ನನಗೆ ಎಲ್ಲಿಂದಲೂ ಯಾವುದೇ ರೀತಿಯಾದಂತಹ ಉತ್ತರ ನನಗೆ ಸಿಕ್ಕಿಲ್ಲ. ನನಗೆ ಯಾರು ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ರು, ಏನು ಲಾಭ ಆಯಿತು, ಯಾತಕ್ಕೋಸ್ಕರ ಮಾಡಿದ್ರು, ಮತ್ತು ನನ್ನ ಮೇಲೆ ಯಾವ ರೀತಿಯಾದಂತಹ ದ್ವೇಷ ಇತ್ತು, ಯಾಕೆ ನಾನು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಂತಹ ವ್ಯಕ್ತಿ ಅಲ್ಲ ನಾನು. ಇಡೀ ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಿ, ಇಡೀ ನನ್ನ ವೃತ್ತಿ ಜೀವನ ನನ್ನ ಹತ್ರ ನಾನು ಮೈಸೂರು ಕಮಿಷನರ್ ಆಗಿರಬೇಕಾದ್ರೆ ನನಗೆ ಒಂದು 95 ಅಪ್ರಿಸಿಯೇಷನ್ ಲೆಟರ್ಸ್ ಬಂತು ಬೇರೆ ಬೇರೆ ಜನಗಳಿಂದ. ಅದರಲ್ಲಿ 2 ಲೆಟರ್ಸ್ ನಮ್ಮ DG ಇಂದ. ಒಬ್ಬ DG ಹೇಳ್ತಾರೆ, ನೀನು ಲಾ ಆ್ಯಂಡ್ ಆರ್ಡರ್, ಕ್ರೈಮ್ ಎಲ್ಲನೂ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದ್ದೀಯಾ, ಮೈಸೂರಿನ ಜನರ ಅಪ್ರಿಸಿಯೇಷನಲ್ಲಿ ನೀನು ಅರ್ನ್ ಮಾಡಿದ್ಯಾ, ನನಗೆ ಈ ವಿಷಯ ನಾನು ನಿನಗೆ ಬರೆಯೋದಕ್ಕೆ ಭಾಳ ಖುಷಿ ಆಗುತ್ತೆ ಅಂತ ಒಬ್ಬರು DG ಬರೀತಾರೆ. ಇನ್ನೊಬ್ಬರು DG ಬರೀತಾರೆ, ನೀನು ನಮ್ಮ ಪೊಲೀಸ್ ಸಿಬ್ಬಂದಿಯ ಕ್ಷೇಮಾಭಿವೃದ್ಧಿಯ ಬಗ್ಗೆ ನೀನು ವಹಿಸಿರುವಂತಹ ಕಾಳಜಿ, ನೀನು ಕೈಗೊಂಡ ಕ್ರಮ ಎಷ್ಟು ನನಗೆ ಖುಷಿ ಕೊಡುತ್ತೆ ಅಂತಂದರೆ, ನಾನು ಈ ವಿಷಯನ ನಿನ್ನ ಆ್ಯನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ಬರೀತೀನಿ, ಮತ್ತು ನೀನು ಕಳಿಸಿರೋ ರಿಪೋರ್ಟನ್ನು ನಾನು ಕಾಪಿ ಮಾಡಿ ಎಲ್ಲ ಯೂನಿಟ್ ಆಫೀಸರ್ಗಳಿಗೆ ಕೊಡ್ತಾ ಇದ್ದೀನಿ, ಅದು ಅವ್ರಿಗೆ ಒಂದು ಗೈಡಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡಲಿ ಅಂತ ಹೇಳ್ತಾರೆ. ಮತ್ತು ಒಬ್ಬರು ಒಂದು ಕಾಲೇಜಿನ ಪ್ರಿನ್ಸಿಪಲ್ ಹೇಳ್ತಾರೆ, ನಮ್ಮ ಕಾಲೇಜು ಒಂದು ಸಂತೆಯಲ್ಲಿ ಮನೆ ಮಾಡ್ಕೊಂಡಿದ್ದಂಗಿತ್ತು, ನಮ್ಮ ಕಾಲೇಜಿನಲ್ಲಿ ನಮಗೆ ಈ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಅನ್ನೋದನ್ನೇ ಪೂರ್ತಿಯಾಗಿ ಇರಲಿಲ್ಲ, ಎಲ್ಲ ಲಾರಿಗಳು, ಟ್ಯಾಕ್ಸಿಗಳು, ಆಟೋಗಳು, ಇದು ಹಾಗೆ ಆಗ್ತಿತ್ತು. ಅವರು 20 ತಿಂಗಳಿಂದ ಅಲ್ಲ ಅವರು 2 ದಶಕ 20 ವರ್ಷದಿಂದ ನಾನು ಕೇಳ್ತಾ ಬಂದಿದ್ದೀನಿ. ಆದರೆ ನಾನು ನಿಮ್ಮನ್ನು ಭೇಟಿ ಮಾಡಿದ್ಮೇಲಿಂದ ನೀವು 2 ದಿನದಲ್ಲಿ ಕೆಲಸ ಮಾಡಿಕೊಟ್ರಿ ಅನ್ನೋ ಒಂದು ಮಾತನ್ನು ಅವರು ಒಂದು ಬಲ್ಮಯಾಸ್ ಕಾಲೇಜ್ ಪ್ರಿನ್ಸಿಪಲ್ ನನಗೆ ಲೆಟ್ರ್ ಬರ್ತಿದ್ದಾರೆ. ಸೊ ನಾನು ಒಂದು 12 ಪತ್ರಗಳನ್ನ ಮಾತ್ರ ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿ ಒಬ್ಬ DG ಇಂದ ಹಿಡಿದು ಒಬ್ಬ ಸಾಮಾನ್ಯವಾದ ಪ್ರಜೆ ಅವನ ಗ್ರೀವೆನ್ಸಸ್ ಬಗ್ಗೆ ನಾನು ಹೇಗೆ ಸ್ಪಂದಿಸಿದ್ದೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನನಗೆ ಬಂದ 95 ಪತ್ರಗಳಲ್ಲಿ 12 ಮಾತ್ರ ಸೇರಿಸಿದ್ದೀನಿ. ಅದರ ಜೊತೆಯಲ್ಲಿ ನನಗೆ ಈ ಕಲೆಗಳ ಬಗ್ಗೆ ಇರೋ ಆಸಕ್ತಿ, ನಾನು ಕಲೆಗಳನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಾನು ಕೈಗೊಂಡ ಕ್ರಮ ಏನು ಅನ್ನೋದನ್ನು ಸಹ ಒಂದು ಖೋಜ್ ಅನ್ನುವ ಒಂದು ಸಂಸ್ಥೆ ಬರೆದಿರೋ ಲೆಟರ್ನು ಅದರಲ್ಲಿ ಸೇರಿಸಿದ್ದೀನಿ. ಸೊ ಹಾಗಾಗಿ
ನಾನು ನನ್ನ ಪೊಲೀಸ್ ಕರ್ತವ್ಯದಿಂದ ಹಿಡಿದು ಕಲೆಯವರೆಗೆ ಏನೇನು ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ನಾನು ಮಾಡಿದ್ದೀನಿ. ಆದರೆ